ಘಾಟಿ ಸುಬ್ರಹ್ಮಣ್ಯದಲ್ಲಿ ಟಿಎ ಶರವಣ ವಿಶೇಷ ಪೂಜೆ. ಘಾಟಿ ಸುಬ್ರಹ್ಮಣ್ಯದಲ್ಲಿ ಟಿಎ ಶರವಣ ವಿಶೇಷ ಪೂಜೆ. ಘಾಟಿ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಎಂಎಲ್ಸಿ ಶರವಣ ಜೊತೆ ಆಗಮಿಸಿದಂತ ವಿನಯ್ ಗುರೂಜಿ ಮತ್ತು ಶಾಸಕಿ ನಯನಾ ಮೋಟಮ್ಮ. ಇವತ್ತು ರೈತರಿಗೆ ಮಳೆ ಬರ್ಲಿ ಅಂತ ಹೇಳಿ ಏನು ಒಂದಿಷ್ಟು ಊರುಗಳಲ್ಲಿ ಬರಪೀಡಿತ ಕ್ಷೇತ್ರ ಇದೆ. ಮಳೆಗೋಸ್ಕರ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಶಕ್ತಿ ಅಂತ ಹೇಳಿ ಆ ಸ್ಕಂದನನ್ನು ಪ್ರಾರ್ಥನೆ ಮಾಡ್ಬೇಕು ಅಂತ ಮನಸ್ಸಿಗೆ ಬಂತು. ಹಾಗಾಗಿ ನನ್ನ ಟ್ರಸ್ಟಿಯಾದ ಶರವಣ ಮಣಿ ಹೆಗಡೆ ಎಲ್ಲರೂ ಸೇರಿ ಇವತ್ತು ಸುಬ್ರಹ್ಮಣ್ಯನ ಪೂಜೆಗೆ ಬಂದ್ವಿ. ರೈತರ ಸುಭಿಕ್ಷೆಗೆ, ಲೋಕದ ಸುಭಿಕ್ಷೆಗೋಸ್ಕರ ಇವತ್ತು ಪ್ರಾರ್ಥನೆ. ನಂಗೆ ಅದ್ರದ್ದು ಮಾಹಿತಿ ಪೂರ್ತಿ ಕೊರತೆ ಇದೆ. ಆದ್ರೆ ನಾನು ಸರ್ಕಾರದಲ್ಲಿ ಮನವಿ ಮಾಡೋದಿಷ್ಟೇ, ಎಲ್ಲಾ ರೈತರನ್ನ ಸೇರಿಸ್ಕೊಂಡು ಮಾತಾಡಿ ಎಲ್ಲರ ಸಹಮತ ತಗೊಂಡು ಹೆಜ್ಜೆ ಇಡುದು. ಯಾಕಂದ್ರೆ ಶಾಂತಿಯಾದ ವಾತಾವರಣದಿಂದ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ. ಮಂಗಳವಾರ ಸಪ್ತಮಿ ಬಂದ ಹಿನ್ನೆಲೆಯಲ್ಲಿ ಮಳೆ ನೀರು ಹಾಗೂ ನಾಡಿನ ಒಳಿತಿಗಾಗಿ ವಿಶೇಷ ಸಂಕಲ್ಪ ಮಾಡಿದ್ದಾರೆ. ಗರ್ಭಗುಡಿ ಮುಂದೆ ಕುಳಿತು ದೇವರ ದರ್ಶನ ಪಡೆದಂತ ವಿನಯ್ ಗುರೂಜಿ ಮತ್ತು ಶರವಣ ವಿಶೇಷವಾಗಿ ಇವತ್ತು ಶಕ್ತಿ ದೇವರು ಘಾಟಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸಪ್ತಮಿ ಮತ್ತು ವಿಶೇಷವಾಗಿ ಮಂಗಳವಾರ ಬಂದಿರತಕ್ಕಂಥದ್ದು. ಈ ಒಂದು ಪೂಜಾ ಕೈಂಕರ್ಯ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಬೇಕು ಅಂತ ಹೇಳಿ ನಮ್ಮ ನಾಡಿನ ಅವಧೂತರು ಶ್ರೀ ಶ್ರೀ ವಿನಯ್ ಗುರೂಜಿ ಅವರ ಒಂದು ಆಶೀರ್ವಾದ ಮತ್ತು ಅವರ ಒಂದಿಗೆ ಇವತ್ತು ಈ ಒಂದು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡುವಂತ ಒಂದು ಸಮಯ ಸಿಕ್ಕಿತ್ತು. ಇವತ್ತು ಬಂದು ಗುರೂಜಿಯವರು ನಾನು ಇಬ್ಬರು ಕೂಡ ಈ ಒಂದು ಅಭಿಷೇಕ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿದೀವಿ. ಈ ನಾಡಿನ ಸಮಸ್ತ ಮಹಾಜನತೆ ಇವತ್ತೇನು ಕರ್ನಾಟಕ ರಾಜ್ಯ ಒಳ್ಳೆ ರೀತಿಯಲ್ಲಿ ಸಮೃದ್ಧಿ ಆಗ್ಬೇಕು, ರೈತರು ಎಲ್ಲಾ ರೀತಿಯಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ಬೇಕು. ವಿಶೇಷವಾಗಿ ನಮ್ಮ ದೇವೇಗೌಡರು ಸಾಹೇಬರು ಮಾಜಿ ಪ್ರಧಾನಿಗಳು ಅವರ ಆರೋಗ್ಯ ಇನ್ನಷ್ಟು ಚೆನ್ನಾಗಿ ಸುಧಾರಣೆಯಾಗಿ ಈ ರಾಷ್ಟ್ರ ಮತ್ತು ರಾಜ್ಯ ಜನರ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡು ಅಂತ ಹೇಳಿ ಸುಬ್ರಹ್ಮಣ್ಯೇಶ್ವರ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೀನಿ. ಶ್ರೀ ಘಾಟಿ ಸುಬ್ರಹ್ಮಣ್ಯನ ದರ್ಶನ ಪಡೆದ ಶಾಸಕಿ ನಯನಾ ಮೋಟಮ್ಮ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದಿದ್ದಾರೆ. ದೇವರ ದರ್ಶನ ಪಡೆದು ಸಚಿವ ಸ್ಥಾನದ ಅಪೇಕ್ಷೆ ಬಗ್ಗೆ ನಯನಾ ಮೋಟಮ್ಮ ಹೇಳಿಕೆ ನೀಡಿತು. ವರಿಷ್ಠರಿಗೆ ನನ್ನ ಮೇಲೆ ನಂಬಿಕೆ ಇದ್ದು ಸಚಿವ ಸ್ಥಾನ ಒದಗಿಸಿಕೊಟ್ಟರೆ ನನಗೆ ಖುಷಿ ಇರುತ್ತೆ. ಹೊಸ ಮುಖಗಳಿಗೆ ಅವಕಾಶ ಕೊಟ್ಟರೆ ಸರ್ಕಾರದಲ್ಲಿ ಹೊಸ ಛಾಪು ಮೂಡಿಸಬಹುದು. ನಾನು ಲಾಭಿ ಮಾಡ್ತಿಲ್ಲ. ಮಹಿಳೆಯರಿಗೆ ಅವಕಾಶ ಕೊಟ್ಟರೆ ಸಚಿವ ಸ್ಥಾನವನ್ನ ನಿಭಾಯಿಸಿ ತೋರಿಸ್ತೇನೆ. ಸದ್ಯದಲ್ಲೇ ಸಚಿವರ ಪಟ್ಟಿ ಪ್ರಕಟವಾಗುತ್ತೆ ಅನ್ನೋ ವಿಶ್ವಾಸವಿದೆ. ಮಳೆಗಾಲದ ಅಧಿವೇಶನ ಆಗಬೇಕು, 20 ಇಲಾಖೆಗಳು ತುಂಬಬೇಕು. ಅದರಿಂದ ಸದ್ಯದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ ಎಂದು ಶಾಸಕಿ ನಯನಾ ಮೋಟಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯದಲ್ಲಿ ಹೇಳಿಕೆ ನೀಡಿದ್ದಾರೆ. ನಾನು ವರ್ಷಕ್ಕೊಂದು ಒಂದು ಬಾರಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಮೂಡಿಗೆರೆಲೆ ಆಕ್ಚುಲಿ ಆದಿ ಸುಬ್ರಹ್ಮಣ್ಯ ಅಂತ ಅಗ್ರಹಾರದ ಸುಬ್ರಹ್ಮಣ್ಯ ಇದೆ. ಆಗಾಗ ಅಲ್ಲೂ ಭೇಟಿ ಕೊಡ್ತಾನೆ ಇರ್ತೀನಿ, ಕ್ಷೇತ್ರದ ಆಗಿರೋದ್ರಿಂದ. ಆಮೇಲೆ ಒಂದು ನಂಬಿಕೆ ಇದೆ, ಕುಕ್ಕೆ ಅದಾದ್ಮೇಲೆ ಆದಿ ಸುಬ್ರಹ್ಮಣ್ಯ ಮತ್ತೆ ಘಾಟಿ ಸುಬ್ರಹ್ಮಣ್ಯ ತುಂಬಾ ವಿಶೇಷವಾದ ಸ್ಥಾನಗಳು. ಅದಕ್ಕೋಸ್ಕರ ಭೇಟಿ ಮಾಡಿದ್ರೆ ದೇವ್ರು ಅನುಗ್ರಹ ಯಾವತ್ತು ನಮ್ಮ ಮೇಲೆ ಇರುತ್ತೆ ಅಂತ ಒಂದು ನಂಬಿಕೆ ಇದೆ. ಆಕಾಂಕ್ಷಿ ಅನ್ನೋಕ್ಕಿಂತ ಹೆಚ್ಚಾಗಿ ವರಿಷ್ಠರಿಗೆ ನನ್ನ ಮೇಲೆ ನಂಬಿಕೆ, ಒಂದು ವಿಶ್ವಾಸ ಇದ್ರೆ ಸ್ಥಾನ ಒದಗಿಸ್ಕೊಟ್ರೆ ನನಗೆ ಖುಷಿ ಇರುತ್ತೆ. ನಾವು ಇಲಾಖೆ ಅಂತ ಅಲ್ಲ, ಹೊಸ ಮುಖಗಳಿಗೆ ಒಂದು ಆದ್ಯತೆ ಕೊಟ್ರೆ ನಿಜವಾಗ್ಲೂ ಸರ್ಕಾರಕ್ಕೆ ಒಂದು ಹೊಸ ಚಾಪ್ ಮೂಡಿಸಬಹುದು ಅಂತ ನನ್ನ ಒಂದು ನಂಬಿಕೆ. ಏನಾದ್ರು ಲಾಬಿ ಗಿಬಿ ಮಾಡ್ತಿದ್ದೀರಾ ಸಚಿವ ಸ್ಥಾನಕ್ಕಾಗಿ? ಆ ತರ ನಾನು ಲಾಬಿ ಏನು ಮಾಡ್ತಾ ಇಲ್ಲ. ನಾನು ಮುಂಚೆಯಿಂದನೂ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಏನಾದ್ರೂ ಅವಕಾಶ ಅವರಾಗೆ ಹೈಕಮಾಂಡ್ ನಮ್ಮ ಇಲ್ಲಿ ಏನು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಈಗ ನಿಕಟಪೂರ್ವ ಮುಖ್ಯಮಂತ್ರಿಗಳು ಅವರೆಲ್ಲರೂ ಒಂದು ಡಿಸಿಷನ್ ಬಂದು ಹೊಸ ಮುಖಗಳಿಗೆ ಆದ್ಯತೆ ಕೊಡ್ಬೇಕು, ಅದರಲ್ಲೂ ಮಹಿಳೆಯರಿಗೆ ಕೊಡ್ಬೇಕು ಅಂತ ಬಂದಾಗ ಅವಕಾಶ ಕೊಟ್ಟು ಖಂಡಿತ ಅದನ್ನ ನಿಭಾಯಿಸಿ ಆ ಜವಾಬ್ದಾರಿನ ತೋರಿಸ್ತೀನಿ ಅಂತ ನನಗೆ.
ಸದ್ಯದಲ್ಲೇ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಯಾಕಂದ್ರೆ ಇನ್ನೇನು ಸೆಷನ್ ಬೇರೆ ಆಗ್ಬೇಕು, ಮಳೆಗಾಲದ ಅಧಿವೇಶನ ಬೇರೆ ಆಗ್ಬೇಕು, 20 ಇಲಾಖೆಗಳು ಭರ್ತಿ ಮಾಡ್ಬೇಕು. ಸೊ ಅದರಿಂದ ಸದ್ಯದಲ್ಲಿ ಮಾಡ್ತಾರೆ ಅಂತ ನನ್ಗೆ ಎಸ್.ಆರ್ ಬಗ್ಗೆ ಹೇಳೋದಾದ್ರೆ